ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 2 ಸ್ಟೆಪ್ನಲ್ಲಿ ಹಾಕುವಂತಹ ಸಿಂಪಲ್ ಆಗಿರೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾನು ಏನಲ್ಲಿ ಹಿಂದ್ಗಡೆ ಬೀಡ್ಸ್ ತೋರಿಸ್ತಾ ಇದ್ದೀನಲ್ಲ, ಅದು ಯಾಕೆ ಹಾಕಿಲ್ಲ ಅಂತಲೂ ನಾನು ಹೇಳ್ತೀನಿ ನಿಮಗೆ. ನಾನು ಈ ಥರ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ 6 ಎಳೆ ದಾರನ 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಸ್ವಲ್ಪ ದಾರ ಇವಾಗ 1 2 3 4 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡ್ಬಿಟ್ಟು ಕುಚ್ಚು ಬರೋದಕ್ಕಿದು 4 ಆದರೂ ಹಾಕ್ಬೋದು, 5 ಆದರೂ ಹಾಕ್ಬೋದು. 5 ಚೈನ್ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ನಾನು ಇವಾಗ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಇವಾಗ 1 2 ಚೈನ್ ಹಾಕ್ತೀನಿ. ಮತ್ತು ಸ್ವಲ್ಪ ದೂರದಲ್ಲಿ ಅದು ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಮತ್ತೆ ಬಟ್ಟೆಗೆ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ನಾನಿಲ್ಲಿ ನೋಡಿ 2 ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕಿ ಒಂದು ಲಾಕ್ ಹಾಕಿದ್ದೀನಲ್ಲ, ಸ್ವಲ್ಪ ದಾರ ಎತ್ಕೊಂಡ್ಬಿಟ್ಟು ಬೀಡ್ಸ್ನ ಹಾಕೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಹಾಗಾಗಿ ನಾನು ಈ ಥರ ರಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನೀವು ನಾನು ಹೇಳಿದ್ನಲ್ಲ, ಅದನ್ನಾದರೂ ತೊಗೋಬೋದು, ಇದಾದರೂ ತೊಗೋಬೋದು, ಬಟ್ ಅದು ಸೂಜಿಗೆ ತೋರಲಿಲ್ಲ. ಹಂಗಾಗಿ ನಾನು ಈ ಸ್ಮಾಲ್ ಸೈಜ್ ರಿಂಗ್ ಬೀಡನ್ನ ತೊಗೊಂಡು ಅದರೊಳಗಡೆ ಕರೆಕ್ಟಾಗಿ ಸೈಜ್ ಆಗೋವಂಥದ್ದು, ಸ್ವಲ್ಪ ಜಾಗ ಉಳಿಬೇಕು ಆ ಥರ ಇರೋಂಥ ಲೂಸಾಗಿರೋಂಥ ಒಂದು ಬೀಡನ್ನ ತೊಗೊಂಡಿದ್ದೀನಿ. ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡಿದೆ. ಬಟ್ಟೆಗೆ ಲಾಕ್ ಆದಮೇಲೆ 1 2 ಚೈನ್ ಹಾಕ್ತೀನಿ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಮತ್ತು 5 ಚೈನ್ ಹಾಕಬೇಕು. ಕುಚ್ಚು ಬರೋದಕ್ಕೆ ಇಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ ನಾನು. 5 ಚೈನ್ ಹಾಕಬೇಕು. ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಹಾಕಿಬಿಟ್ಟು ಮತ್ತು ಅಲ್ಲಿ 2 ಚೈನ್ ಹಾಕಬೇಕು. ಚೈನ್ ಹಾಕಿಬಿಟ್ಟು ಆಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಬೇಕಾಗುತ್ತೆ. ನೋಡಿ 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ಒಂದು ಬೀಡನ್ನ ಹಾಕಬೇಕಾಗತ್ತೆ. ಒಂದು ಬೀಡ್ ರಿಂಗ್ ಬೀಡು ತೊಗೊಂಡ್ಬಿಟ್ಟು ನಾನು ನೋಡಿ ಈ ಥರ ತೋರ್ಸೋಕ್ಕೋದೆ. ನಿಮಗೆ ಒಂದ್ಸರಿ ತೋರಿಸ್ತೀನಿ ನಾನು. ಇದು ಬಿಗ್ ಸೈಜ್ ಆಗಿರೋದ್ರಿಂದ ನೀಡಲ್ನಲ್ಲಿ ತೋರಲಿಲ್ಲ, ಅಂದರೆ ಸೈಜ್ ಅದಕ್ಕಿಂತ ಒಳಗಡೆ ಆ ಸೂಜಿ ತೂರಕ್ಕೆ ಆಗಲಿಲ್ಲ. ನೋಡಿ ಇಲ್ಲಿ ದಾರ ಪೋಣಿಸ್ಕೊಳೋಕ್ಕೆ ನಮಗೆ ಜಾಗನೇ ಇಲ್ಲ, ಕರೆಕ್ಟಾಗಿ ಕಂಪ್ಲೀಟ್ ಆಗಿಬಿಡ್ತು. ಹಂಗಾಗಿ ನಾನು ಈ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಆ ಥರ ಬೀಡ್ಸ್ ಬೇಕು ಅಂದರೆ ದೊಡ್ಡದು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆ ಥರ ಹಾಕೋಕ್ಕೆ ಹೋದೆ, ಬಟ್ ಈ ಥರ ಅದರಲ್ಲಿ ಹಿಂಗಾಯಿತು. ಆ ಥರ ಅದಕ್ಕೋಸ್ಕರ ನಾನು ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಈ ಥರ ಸ್ಮಾಲ್ ಸೈಜು. ಬೀಡ್ ಲಾಕ್ ಆದಮೇಲೆ 2 ಚೈನ್ ಹಾಕಬೇಕು. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಮತ್ತು ಲಾಕ್. ಇದೇ ಥರನೇ ಬೇಸ್ ಲೈನ್ ಫುಲ್ಲೂ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನಿಮ್ಗೇನಾದರೂ ಕನ್ಫ್ಯೂಸ್ ಆಯ್ತಂದರೆ ಆಗಾಗ ಫಸ್ಟಿಂದ ನೀವು ಹಾಕ್ತಾ ಬರ್ತಾ ಇರ್ತೀರಲ್ಲ, ಅವಾಗ 2 ಚೈನ್ ಹಾಕಿ ಗ್ಯಾಪ್ ಕೊಟ್ಬಿಟ್ಟು 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀವೋ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗಿ. ನಿಮಗೆ ಒಂದು ಸರಿ ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರು ಮಿಸ್ ಆಯ್ತಂದರೆ ಮುಂಚೆಗೆ ಬಿಚ್ಚಿಬಿಟ್ಟು ಹಾಕ್ಬೋದು. ಫುಲ್ಲು ಸ್ಯಾರಿ ಕಂಪ್ಲೀಟ್ ಆದಮೇಲೆ ಮತ್ತು ಸೆಕೆಂಡ್ ಸ್ಟೆಪ್ ಹಾಕುವಾಗ ಹಾಕೋದಕ್ಕಾಗಲ್ಲ. ಹಾಗಾಗಿ ಅವಾಗವಾಗ ಈ ಥರ ನೋಡಿಕೊಂಡು ಬ್ಯಾಕ್ ಸೈಡಿಂದ ಚೆಕ್ ಮಾಡ್ಕೊಂಡು ಹಾಕ್ಕೊಂಡೋಗಿ. ಈ ಥರ ನಾನು 3 ಆರ್ಚ್ ಬರೋದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡು ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಲಾಸ್ಟಿಗೆ ನಾನು ಒಂದು 3 ಸ್ಯಾಂಪಲ್ ಪೀಸ್ ತೋರಿಸ್ತಾ ಇರೋದ್ರಿಂದ ಒಂದು ಎಕ್ಸ್ಟ್ರಾ 3 ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿ ದಾರನ ನಮ್ಮ ಕಡೆ ಎಳ್ಕೊಳ್ತೀನಿ. ಇವಾಗ ಇಲ್ಲಿಂದನೇ ಶುರು ಮಾಡ್ತೀನಿ. ಇವಾಗ ಅದೇ ಕಲರ್ನದ್ದು ತೊಗೋಬೋದು, ಕಾಂಟ್ರಾಸ್ಟ್ ಕಲರ್ನಲ್ಲಿ ಯಾವುದಾದ್ರೂ ನೀವು ತೊಗೊಂಡ್ಬಿಟ್ಟು ಈ ಡಿಸೈನ್ನ ಹಾಕ್ಬೋದು. ಇಲ್ಲಿ ಪಿಂಕ್ ಹಾಕಿರೋದ್ರಿಂದ ಗ್ರೀನ್ ತೊಗೊಳ್ಳಿ. ನಾನಿಲ್ಲಿ ಈ ಥರ ಒಂಥರ ಕಾಪರ್ ಕಲರ್ ಮಿಕ್ಸ್ ಇರೋದ್ರಲ್ಲಿ ತೊಗೊಂಡಿದ್ದೀನಿ ನಾನಿವಾಗ. ಈರುಳ್ಳಿ ಸಿಪ್ಪೆ ಕಲರ್ ಥರದ್ದು. ಮತ್ತು 5 ಚೈನು ಫಸ್ಟ್ ಏನು ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಇದೆಲ್ಲ ಸಿಂಗಲ್ ಕ್ರೋಶೆಟ್ ಒಂದು ಎಕ್ಸ್ಟ್ರಾ ಹಾಕಿದ್ದಿರ್ತೀವಲ್ಲ ಅದ್ರ ಮೇಲೂ ಒಂದು ಸಿಂಗಲ್ ಕ್ರೋಶೆಟು. ಈ ಏನು 2 ಚೈನ್ ಹಾಕಿದ್ವಲ್ಲ ಆ 2 ಚೈನ್ನಲ್ಲೂ ನಾನು 2 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಪ್ರತಿಯೊಂದು ಸರಿನೂ ನೀವು ಏನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 2 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. ಅದು ಹಾಕಿದ ನಂತರ ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ನೋಡಿ 2 ಸಿಂಗಲ್ ಕ್ರೋಶೆಟ್ ಮೇಲೆ ಹಾಕೋ, 2 ಚೈನ್ ಮೇಲೆ 2 ಸಿಂಗಲ್ ಕ್ರೋಶೆಟ್. ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬರಬೇಕು. ಬಂದು ಈಗ 3 ಚೈನ್ ಹಾಕ್ತೀನಿ ನಾನು ಇವಾಗ. 1 2 3 ಚೈನ್ ಹಾಕಿಬಿಟ್ಟು ನೋಡಿ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ದಾರ ತಂದು ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಯಾವಾಗಲೂ ಬೀಡ್ಸಿಗೆ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜ್, ಸ್ವಲ್ಪ ದೊಡ್ಡ ಸೈಜಿನ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ಚೈನ್ ಹಾಕಿ
ಮತ್ತು ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿ. ಇದೇ ಥರನೇ ನಮಗಿಲ್ಲಿ ಟೋಟಲಾಗಿ 5 ಬೀಡ್ಸ್ಗಳು ಬರುತ್ತೆ. ಆ ಥರ ನಾವು ಕವರ್ ಮಾಡಬೇಕು. ಅಂದರೆ ಹಾಫ್ ರಿಂಗ್ ಮಾತ್ರ ಕವರ್ ಆಗುತ್ತೆ ಇದರಲ್ಲಿ, ಇನ್ನು ಹಾಫ್ ರಿಂಗ್ ಮೇಲೆ ಹಾಗೆಯೇ ಗೋಲ್ಡನ್ ಕಲರ್ ಕಾಣ್ತಾ ಇರುತ್ತೆ. ಇವಾಗ ಮತ್ತೆ 3 ಚೈನ್ ಹಾಕ್ತೀನಿ. ಒಂದು ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ 3 ಚೈನ್ ಹಾಕಿ ಪಿಕೌಟ್. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಳ್ತೀನಿ, ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು 3 ದಾರದಿಂದನೂ ಸೂಜಿನ ಹೊರಗಡೆ ಎಳ್ಕೊಂಡ್ಬಿಟ್ಟು ಇಲ್ಲಿ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿಬಿಟ್ಟು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್. ಮತ್ತು ಅದೇ ಥರನೇ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದ ಹೊರಗಡೆ ಬಂದು 1 2 3 ಚೈನು ಮತ್ತು ಪಿಕೌಟ್ ಹಾಕಿಬಿಟ್ಟು ಮತ್ತೆ ಒಂದು ದಾರನ ಮತ್ತೊಂದು ಬೀಡನ್ನ ಪೋಣಿಸ್ಕೊಳ್ತೀನಿ. ನಮಗಿಲ್ಲಿ ಕರೆಕ್ಟಾಗಿ 5 ಬೀಡ್ಸ್ ಬರುತ್ತೆ. ಯಾವುದೇ ಮಿಸ್ ಮಾಡ್ದೇ ಕರೆಕ್ಟಾಗಿ 5 ಹಾಕಿ ಚೆನ್ನಾಗಿ ಕಾಣುತ್ತೆ. ನಾನು ಆಗಲೇ ತೋರಿಸಿದ್ದಲ್ಲ, ಆ ಬೀಡ್ಸ್ಗಾದರೆ ಒಂದು 7 ಬರ್ಬೋದು, ಒಂದು 7ರಿಂದ 8 ಬೀಡ್ಸ್ಗಳು ಬರುತ್ತೆ. ಆ ಥರ ನೋಡ್ಕೊಂಡು ದೊಡ್ಡದಾಗಿರಲಿ ಆರ್ಚ್ ಅನ್ನೋರು ಬೀಡನ್ನ ದೊಡ್ಡದ ಆ ಥರದ್ದು ಯೂಸ್ ಮಾಡ್ಕೊಂಡು ಹಾಕ್ಕೋಬೋದು. ನೋಡಿ ಇಲ್ಲಿ ಇವಾಗ ಇದನ್ನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಏನು ನಾವು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದ್ವಲ್ಲ, ಬೀಡ್ ಹಾಕಿ ಲಾಕ್ ಆದಮೇಲೆ ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ, ಅದ್ರ ಒಳಗಡೆಗೆ ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡ್ತೀನಿ. ಮತ್ತು 2 ಚೈನ್ ಒಳಗಡೆಗೆ 2 ಸಿಂಗಲ್ ಕ್ರೋಶೆಟ್ಟು ಮತ್ತು ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಇಲ್ಲಿ ನೋಡಿ, ಅದರೊಳಗಡೆಗೆ 2 ಸಿಂಗಲ್ ಕ್ರೋಶೆಟ್ 2 ಮತ್ತು ಇನ್ನೂ ಒಂದು. ಟೋಟಲಾಗಿ ಒಂದು ಆರ್ಚ್ ಆದಮೇಲೆ 4 ಸಿಂಗಲ್ ಕ್ರೋಶೆಟ್ಟು, ಆರ್ಚ್ ಶುರು ಆಗೋಕ್ಕಿಂತ ಮುಂಚೆನೂ 6 ಸಿಂಗಲ್ ಕ್ರೋಶೆಟ್ ಬರುತ್ತೆ. ಮತ್ತು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಿ ನೋಡಿ, ಇಲ್ಲಿ ಎಲ್ಲಿದೆಯಲ್ಲ ಇದು ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು, ಆ 2 ಚೈನಲ್ಲಿ 2 ಸಿಂಗಲ್ ಕ್ರೋಶೆಟ್ಗಳು. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಬೀಟ್ ಒಳಗಡೆ ಹೋಗಿ ದಾರ ತಂದು 3 ದಾರದಿಂದ ಹೊರಗಡೆ ಬಂದು 1 2 3 ಚೈನ್ ಹಾಕ್ತೀನಿ. ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಮಾಡಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಪಿಕೌಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 3 ದಾರದಿಂದ ಈ ಥರ ದಾರನ ಸೂಜಿನ ಎಳ್ಕೊಂಡು ಬರಬೇಕು. ಮತ್ತು ಪಿಕೌಟ್ ಇದೇ ಥರ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಹಾಗೆಯೇ ಇಲ್ಲಿ ನಮಗೂ ಸಹ 5 ಪಿಕೌಟ್ಸ್ ಬರುತ್ತೆ. 5 ಬೀಡ್ಸ್ಗಳು ಬರುತ್ತೆ. 5 ಪಿಕೌಟ್ಸ್ ಆಯಿತು ಮತ್ತು 5 ಬೀಡ್ಸ್ ಆಯಿತು. 6 ಪಿಕೌಟ್ಸ್ ಆಗುತ್ತೆ ಟೋಟಲಾಗಿ. ನೋಡಿ, ಸಿಂಗಲ್ ಕ್ರೋಶೆಟ್ ಇರೋ ಕಡೆಗೆ ಈ ಆರ್ಚ್ನ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಆ್ಯಸ್ ಯೂಶಲಿ ಮತ್ತೆ ಏನು ಚೈನ್ಗಳಿದೆಯಲ್ಲ 2 ಚೈನಲ್ಲಿ 2 ಸಿಂಗಲ್ ಕ್ರೋಶೆಟ್ಟು, 2 ಸಿಂಗಲ್ ಕ್ರೋಶೆಟ್ ಮೇಲೆ ಮತ್ತೆ 2 ಸಿಂಗಲ್ ಕ್ರೋಶೆಟ್ಗಳನ್ನ ಇದೇ ಥರನೇ ಕಂಪ್ಲೀಟ್ ಮಾಡಿಕೊಂಡು ಫುಲ್ಲು ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು, ನಿಮಗೆ ಆರ್ಚಿಗಾದರೂ ಎಂಡ್ ಆಗ್ಬೋದು ಅಥವಾ ಕುರ್ಚಿಗಾದರೂ ಎಂಡ್ ಆಗ್ಬೋದು. ಏನು ಅಂತ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಒಂದೊಂದು ಸರಿ ಸ್ಯಾರಿಯಲ್ಲಿ ಸ್ವಲ್ಪ ಉದ್ದ ಕಡಿಮೆ ಇದ್ದು ಅಕಸ್ಮಾತ್ ಜಿಗ್ಜಾಗ್ ಮಾಡುವಾಗ ಬಟ್ಟೆ ಸುಕ್ಕಾದ್ರೂ ಆ ಥರ ಆಗುತ್ತೆ. ಸುಕ್ಕಾಗಿದ್ದರೆ ಅದನ್ನು ಸ್ವಲ್ಪ ಆದಷ್ಟು ಮತ್ತೆ ಇದು ಮಾಡಿಸ್ಕೊಂಡು ಪೀಕು ಮಾಡಿಸ್ಕೊಂಡು ನೀವು ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, 2 ಸ್ಟೆಪ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಇದು ಡಿಸೈನು. ಕಲರ್ ಕಾಂಬಿನೇಷನ್ ಸ್ವಲ್ಪ ನೀವು ಡಾರ್ಕ್ ಆಗಿರೋದು ಯಾವುದಾದ್ರೂ ತೊಗೋಬೋದು. ತುಂಬ ಸ್ಟಿಫಾಗಿರುತ್ತೆ ಡಿಸೈನು, ಎಲ್ಲಿನೂ ಸಹ ಬೆಂಡ್ ಆಗೋದಿಲ್ಲ. ಇಲ್ಲಿ ಏನು 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ನಾನು ಕಟ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಇದನ್ನು ಸಹ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಆಯಿತು. ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ನೀವು ಬೇಕು ಅಂದರೆ ಇಲ್ಲಿ ಕುಚ್ಚನ್ನ ಕಟ್ಬೋದು, ಇಲ್ಲಾಂದರೆ ಸ್ಕಿಪ್ ಆದರೂ ಮಾಡಿಬಿಟ್ಟು ಬಾರ್ಡರ್ ಲೈನ್ ಡಿಸೈನ್ ಥರನೂ ಸಹ ನೀವು ಹಾಕ್ಬೋದು. ಈ ಮುಂಚೆ ನಾನು ತುಂಬ ಬಾರ್ಡರ್ ಲೈನ್ ಡಿಸೈನ್ಸ್ನ ನಾನು ಹಾಕಿ ತೋರಿಸಿದ್ದೀನಿ, ಚೆಕ್ ಮಾಡ್ಬೋದು. ಹೊಸದಾಗಿ ಇವಾಗ 1 ತಿಂಗಳ ಒಳಗಡೆಗೆ ನಾನು ತುಂಬ ಹಾಕಿ ತೋರಿಸಿದ್ದೀನಿ. ನೋಡಿ, ಹಾಗೆ ಬಿಡೋದಾದರೆ ಆ ಥರನಾದರೂ ಬಿಡಿ, ಇಲ್ಲಾಂದರೆ ಕುಚ್ಚು ಕಟ್ಟೋದಿದ್ರೆ ಈ ಥರ ಕುಚ್ಚು ಕಟ್ಕೊಡ್ಬೋದು. ಇದಕ್ಕೆ ಪ್ರೈಸ್ ಬಂದು ನೀವು ಒಂದು 400ವರೆಗೂ ನೀವು ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲೆಲ್ಲ ನಾವೆಲ್ಲ 350-400 ಒಳಗಡೆ ಚಾರ್ಜ್ ಮಾಡ್ತೀವಿ. ಈ ಡಿಸೈನ್ನ ಅಕಸ್ಮಾತ್ ಸೀರೆಗೆ ಹಾಕಿ ತೋರಿಸಿ ಅಂದಾಗ ಸೀರೆ ಬಂದಾಗ ನಾನು ಹಾಕಿಬಿಟ್ಟು ತೋರಿಸ್ತೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸ ಹೊಸ ಡಿಸೈನ್ ನಮಗೂ ಹಾಕಬೇಕನ್ನೋಂಥ ಇದು ಬರುತ್ತೆ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ನಾವು ಮೋಟಿವೇಟ್ ಆಗಿ ಇನ್ನೊಂದು ಸ್ವಲ್ಪ ಒಳ್ಳೊಳ್ಳೆ ಡಿಸೈನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾರ್ಡರ್ ಲೈನ್ ಡಿಸೈನ್ಸ್ಗಳನ್ನ ಹಾಕಿದ್ದೀನಿ ಇತ್ತೀಚೆಗೆ, ನೀವು ಚೆಕ್ ಮಾಡ್ಬೋದು. ಥಂಬ್ನೇಲ್ನಲ್ಲಿ ನಾನು ಹಾಕಿರ್ತೀನಿ ಬಾರ್ಡರ್ ಲೈನ್ ಡಿಸೈನ್ ಅಂತ, ಅದು ನೋಡ್ಕೊಂಡ್ಬಿಟ್ಟು ನೀವು ವಿಡಿಯೋ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.